ವೀಕ್ಷಕರೇ, ಕಟಕ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಜೂನ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭ ಇದೆ, ಈ ಒಂದು ತಿಂಗಳಲ್ಲಿ ಏನು ಒಂದು ಅನುಕೂಲತೆಗಳಿದೆ, ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋದ ಉಪಯೋಗವನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಕಟಕ ರಾಶಿಯವರ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕಟಕ ರಾಶಿಯವರ ಲಾಂಛನ ಬಂದು ಏಡಿ, ರಾಶಾಧಿಪತಿ ಚಂದ್ರ ಆಗಿರುವಂತದ್ದು, ಜಲತತ್ವದ ರಾಶಿ, ಉತ್ತರ ದಿಕ್ಕು, ಸ್ತ್ರೀಲಿಂಗ, ಜೊತೆಗೆ ಈ ರಾಶಿಯ ರತ್ನ ಮುತ್ತು. ಈ ರಾಶಿಯ ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ಆಗಿದೆ. ಸೋಮವಾರ, ಭಾನುವಾರ ಅದೃಷ್ಟದ ದಿನಗಳು. ಶ್ರೀ ಮಹಾಶಿವ ಅದೃಷ್ಟದ ದೇವತೆ ಆಗಿರ್ತಕ್ಕಂಥದ್ದು. 2, 7, 1, 4 ಅದೃಷ್ಟದ ಸಂಖ್ಯೆಗಳಾದ್ರೆ 2, 11, 20, 29 ಅದೃಷ್ಟದ ದಿನಾಂಕಗಳಾಗಿರ್ತವೆ. ಇನ್ನು ಮಿತ್ರ ರಾಶಿ ಬಂದು ವೃಶ್ಚಿಕ, ಮೀನ, ತುಲಾ ಆದ್ರೆ ಶತ್ರು ರಾಶಿ, ಮೇಷ, ಸಿಂಹ, ಧನು, ಮಿಥುನ್ ರಾಶಿ ಶತ್ರುಗಳಾಗಿರ್ತಕ್ಕಂಥದ್ದು ಅಂದ್ರೆ ಶತ್ರು ರಾಶಿಗಳಾಗಿರ್ತಕ್ಕಂಥದ್ದು. ಇನ್ನು ಈ ಕಟಕ ರಾಶಿಯ ಜನ್ಮ ನಕ್ಷತ್ರಗಳು ಯಾವುದು ಅಂತಂದ್ರೆ ಪುನರುಸ್ ನಕ್ಷತ್ರದ ಕೊನೆಯ 4ನೇ ಚರಣ, ಪುಷ್ಯ ನಕ್ಷತ್ರದ 4 ಚರಣಗಳು, ಆಶ್ಲೇಷ ನಕ್ಷತ್ರದ 4 ಚರಣಗಳು ಸೇರಿರ್ತಕ್ಕಂತಹ ಕಟಕ ರಾಶಿ. ಇಂಥ ಕಟಕ ರಾಶಿಯವರಿಗೆ ಜೂನ್ ತಿಂಗಳ ಫಲವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ಜೂನ್ ತಿಂಗಳ ಫಲವನ್ನ ನೋಡೋಣ. ನೋಡಿ, ಜೂನ್ ತಿಂಗಳಲ್ಲಿ ಕೆಲವೊಂದು ಒಂದು ನಿರೀಕ್ಷೆಗಳಿರುತ್ತೆ. ಏನಾದ್ರೂ ಒಂದು ಮಾಡಬೇಕು, ನಿಂತು ಹೋಗಿರುವಂತ ಕೆಲಸ ಮರುಚಾಲನೆ ಮಾಡಬೇಕು, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ಬೇಕು, ನನಗ್ ಬರುವಂತ ಹಣ ನನಗ್ ಬರ್ತಾ ಇಲ್ವಾ, ಅಥವಾ ನಾನು ಯಾರಿಗೋ ಕೊಡ್ಬೇಕಾಗಿದೆ ಆ ಹಣ ಕೊಡ್ತೀನಾ ಇಲ್ವಾ, ಅಥವಾ ನನ್ನ ಮುಂದಿರತಕ್ಕಂತ ಎಲ್ಲ ಸವಾಲುಗಳನ್ನ ನಾನು ಸರಿಯಾಗಿ ನಿಭಾಯಿಸ್ತೀನಾ ಇಲ್ವಾ ಅನ್ನುವಂತಹ ಕೆಲವೊಂದು ಚಿಂತೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ. ಆತಂಕ ಇರುತ್ತೆ, ಗೊಂದಲ ಇರುತ್ತೆ. ಎಲ್ಲ ಗೊಂದಲಗಳನ್ನ ಯಾವ ರೀತಿ ನಾನು ಸರಿ ಮಾಡ್ಕೋಬೇಕು ಅನ್ನುವಂತಹ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಒಳಗಡೆ ಕಾಡ್ತಾ ಇರುತ್ತೆ, ಹೊರಗಡೆ ಎಲ್ಲೂ ತೋರಿಸ್ಕೊಳ್ಳಲ್ಲ. ಯಾಕಂದ್ರೆ ಗುಪ್ತವಾಗಿರತಕ್ಕಂತ ವ್ಯಕ್ತಿತ್ವ ಈ ಕಟಕ ರಾಶಿಯವರ ತಕ್ಷಣ ಎಷ್ಟೇ ನೋವಿರ್ಲಿ, ಎಷ್ಟೇ ಕಷ್ಟಗಳಿದ್ರು ಕೂಡ ಬೇರೆಯವ್ರ ಹತ್ರ ಯಾರ ಹತ್ರ ಹೇಳ್ಕೊಳ್ಳಲ್ಲ. ಮನಸ್ಸಿನಲ್ಲೇ ಇಟ್ಕೊಂಡು ಆ ಕಷ್ಟಗಳನ್ನೆಲ್ಲವೂ ನಿಭಾಯಿಸುವಂತಹ ಯೋಜನೆಯನ್ನ ರೂಪಿಸ್ತಕ್ಕಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಕಟಕ ರಾಶಿಯವರು ಅಂತ ಹೇಳ್ಬೇಕು. ಇಂತಹ ಸಂದಿಗ್ಧ ಸನ್ನಿವೇಶಗಳನ್ನ ಸರಿಯಾಗಿ ಸಮರ್ಥತೆಯಿಂದ ಅಂದ್ರೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಏನಂತಾರೆ, ಧೈರ್ಯದಿಂದ ನಿಭಾಯಿಸಿದ್ರೆ ಖಂಡಿತವಾಗಿಯೂ ಈ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡಬಹುದು. ಈ ವಿಡಿಯೋದಲ್ಲೂ ಕೂಡ ಕೆಲವೊಂದು ಟಿಪ್ಸ್ ಗಳು ಇರ್ತವೆ. ಅದನ್ನ ಅನುಸರಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ನೋಡಿ, ಈ ಎಲ್ಲ ಸವಾಲುಗಳಿಗೆ ಏನ್ ಮಾಡ್ಬೇಕು, ಧೈರ್ಯದಿಂದ ಮುನ್ನುಗ್ಗಬೇಕು, ಹಠದಿಂದ ಮುನ್ನುಗ್ಗಬೇಕು, ಛಲದಿಂದ ಮುನ್ನುಗ್ಗಬೇಕು. ನೀವು 6 ತಾಸು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ನೊಂದು ಅವರ್ ಎಕ್ಸ್ಟ್ರಾ ಕೆಲಸ ಮಾಡಿ, 7 ತಾಸು ಕೆಲಸ ಮಾಡಿ, ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು. ಇನ್ನು ಉತ್ತಮವಾಗಿರತಕ್ಕಂಥ ಆದಾಯ ನಿಮಗೆ ಖಂಡಿತ ಸಿಗುತ್ತೆ. ಆದಾಯದ ಮೂಲ ಜಾಸ್ತಿ ಆಯ್ತು ಅಂತಂದ್ರೆ ಎಂತ ಕಷ್ಟಗಳೇ ಇರ್ಲಿ, ನೋವುಗಳೇ ಇರ್ಲಿದ್ರು ಕೂಡ ಮನಸ್ಸಿಗೂ ಸಮಾಧಾನ ಆಗುತ್ತೆ, ಇರುವಂತ ಕಮಿಟ್ಮೆಂಟ್ಗಳು ಕೂಡ ಸರಿ ಆಗುತ್ತೆ. ಇದ್ರ ಬಗ್ಗೆ ಬಹಳ ಗಮನವನ್ನು ಹರಿಸತಕ್ಕಂತ ಪ್ರಯತ್ನವನ್ನ ಮಾಡಿ. ಖರ್ಚು ವೆಚ್ಚಗಳಿಗೆ ಜಾಸ್ತಿ ಇರುತ್ತೆ, ಖರ್ಚು ವೆಚ್ಚಗಳಂತೂ ಸಿಕ್ಕಾಪಟ್ಟೆ ಇರುತ್ತೆ, ಆದ್ರೆ ಅದಕ್ಕೆ ಕಡಿವಾಣ ಹಾಕುವಂತ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಇಂಥವೆಲ್ಲ ಯಾರು ಮಾಡ್ತಾರೆ, ಆರ್ಥಿಕವಾಗಿರುವಂತ ತಜ್ಞರು ಮಾಡ್ತಾರೆ. ಇದ್ರ ಬಗ್ಗೆ ಬಹಳಷ್ಟು ಒಂದು ಗಟ್ಟಿಯಾಗಿರ್ತಕ್ಕಂಥ ಮನಸ್ಥಿತಿ ಇರಬೇಕು. ಅಂದಾಗ ಮಾತ್ರ ಈ ಸಮಸ್ಯೆಗಳು ಸರಿಯಾಗೋದಕ್ಕೆ ಸಾಧ್ಯ. ಅದ್ರ ಬಗ್ಗೆ ಗಮನ ಹರಿಸಿ ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತ ಬಹುಮುಖ್ಯವಾಗಿರುವಂತ ಅಂಶ ಅಂತ ಹೇಳ್ಬೋದು. ಮತ್ತು ಎಂತಹ ಸಮಸ್ಯೆ ಬರಲಿ ಬೆದರದೆ ಮುನ್ನುಗ್ಗುವಂತಹ ಚಾಣಾಕ್ಷತನ ನಿಮ್ಮಲ್ಲಿರ್ಲಿ, ಬುದ್ಧಿವಂತಿಕೆ ನಿಮ್ಮಲ್ಲಿರ್ಲಿ, ಅದು ನಿಮ್ಮನ್ನ ಗೆಲ್ಲಿಸುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಆದಾಯವಿದ್ದಾಗ ಹಣ ಉಳಿಸ್ಕೊಂಡ್ಬಿಡಿ. ದುಡ್ಡು ಬರ್ತಾ ಇದೆ ಅಂತಂದಾಗ ಬಂದಾಗ ಅದನ್ನ ಉಳಿಸ್ಕೊಂಡ್ಬಿಡಿ. ಇಲ್ಲದೆ ಇದ್ದಾಗ ಮ್ಯಾಚಿಂಗ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ನಾನು ಅದ್ಭುತವಾದಂತ ವಿಚಾರಗಳನ್ನು ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರುವಂತ ವಿಡಿಯೋ ಇದೆ, ನೋಡ್ಕೊ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜಾತಕ ಸಿಗುತ್ತೆ.
ಇದು 80ರಿಂದ 100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಓದ್ಕೊಂಡು ತಿಳ್ಕೊಬೇಕಾಗಿರ್ತಕ್ಕಂಥ ಜನ್ಮ ಜಾತಕ ಫಲ. ಇದನ್ನ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಬಹಳ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸ್ಫೂರ್ತಿದಾಯಕ ವಿಚಾರ. ಗುರುಗಳಿಂದ ಒಂದು ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ, ತಂದೆ ತಾಯಿಗಳಿಂದ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಹಾಗಾಗಿ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಘಟನೆಗಳು, ಅಂದ್ರೆ ಒಳ್ಳೆಯ ಘಟನೆಗಳು ಜರುಗುವಂತಹ ಸನ್ನಿವೇಶಗಳು, ಅದು ನಿಮ್ಮ ಮನಸ್ಸಿಗೆ ಮುದವನ್ನ ತರುತ್ತೆ, ಯಶಸ್ವಿಗೆ ದಾರಿಯನ್ನ ಮಾಡಿಕೊಡ್ತಕ್ಕಂತ ಸನ್ನಿವೇಶಗಳಿದೆ. ಇನ್ನು ಯಾವುದೇ ಒಂದು ಇಕ್ಕಟ್ಟಿನಲ್ಲಿದ್ರೂ ಕೂಡ ಅದನ್ನ ಗೆಲ್ಲುವಂತಹ ಒಂದು ಬುದ್ಧಿಶಕ್ತಿ ನಿಮ್ಮಲ್ಲಿ ಬರ್ತಾ ಇರತಕ್ಕಂಥದ್ದು. ವಿವಾಹದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಸದ್ಯಕ್ಕೆ ಸ್ವಲ್ಪ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು ಒಳ್ಳೆಯದು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಈ ಲೋಹಕ್ಕೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ಉದ್ಯೋಗ ಬದಲಾಯಿಸ್ಲಿಕ್ಕೆ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಸದ್ಯಕ್ಕೆ ಬೇಡ, ಸ್ವಲ್ಪ ತಾಳ್ಮೆ ತೆಗೆದುಕೊಂಡು ನೀವು ಮುಂದುವರಿಯುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರಬೇಕು. ಕೆಲಸದಲ್ಲಿ ಮೋಸ ಆಗುವಂತ ಸನ್ನಿವೇಶಗಳಿರುತ್ತೆ. ಯಾವುದೇ ಕಾಗದ ಪತ್ರದ ಸಹಿ ಮಾಡ್ಬೇಕಾದ್ರೂ ಕೂಡ ಎಚ್ಚರಿಕೆಯನ್ನು ವಹಿಸಿ, ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಈ ಭೂ ವ್ಯವಹಾರದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಮಟ್ಟದ ಆದಾಯ ನಿಮ್ಗೆ ಕಂಡು ಬರುತ್ತೆ. ಷೇರು, ಮ್ಯೂಚುವಲ್ ಫಂಡ್ ಅಂತಹ ಮಾರ್ಕೆಟ್ಗಳಲ್ಲಿ ನಿಮಗೆ ಧನ ಲಾಭಗಳಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ತುಂಬಾ ಉತ್ತಮವಾದಂತಹ ವಿಚಾರಗಳಿದೆ. ಧ್ರುವ ವಸ್ತುಗಳನ್ನ ವ್ಯಾಪಾರ ಮಾಡ್ತಾ ಇದ್ರೆ ಬಹಳ ಲಾಭ ಆಗುತ್ತೆ. ಬರಹಗಾರರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ವಿಶೇಷವಾಗಿರತಕ್ಕಂಥ ಪ್ರಶಸ್ತಿಗಳು ಪ್ರಾಪ್ತಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಪತ್ರಿಕಾ ಪ್ರತಿನಿಧಿಗಳಿಗೆ ಉತ್ತಮವಾಗಿರತಕ್ಕಂಥ ಸಮಯ. ಕಲಾವಿದರಿಗೆ ಬಹಳ ವಿಶೇಷವಾಗಿ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸಿಕ್ಕಿರುವಂತಹ ಅವಕಾಶವನ್ನ ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಎಷ್ಟೇ ಸವಾಲುಗಳಿರ್ಲಿ, ಎಷ್ಟೇ ಸಂಕಷ್ಟಗಳಿದ್ರು ಕೂಡ ತಾಳ್ಮೆ, ಬುದ್ಧಿವಂತಿಕೆ, ಜಾಣ್ಮೆ ಅನ್ನುವಂಥದ್ದು ಒಂದಿತ್ತು ಅಂತಂದ್ರೆ ಖಂಡಿತ ನಿಮಗೆ ಅನುಕೂಲಕರವಾಗಿರತಕ್ಕಂಥ ಫಲಗಳು 100% ಸಿಗುತ್ತೆ. ಈ ವಿಡಿಯೋದಲ್ಲೂ ಕೂಡ ನಾವು ಬಹಳಷ್ಟು ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಅದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸಿ ಅದನ್ನ ಅನುಷ್ಠಾನಕ್ಕೆ ತಂದ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲಗಳು ಸಿಗ್ತವೆ. ಒಳ್ಳೆ ಫಲಗಳು ಸಿಗಲಿ. ನಾನು ಒಳ್ಳೆ ಫಲ ಸಿಗೋದಕ್ಕೆ ಕೆಲವೊಂದು ಪರಿಹಾರಗಳು ಬೇಕು, ದೈವ ಕೃಪೆ ಅನ್ನುವಂಥದ್ದು ಬೇಕು. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ಗಳು ಸಿಗುತ್ತೆ. ನಿಮ್ಗೆ ಇಷ್ಟ ಆಗಿರತಕ್ಕಂತ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಬನ್ನಿ ಜೂನ್ ತಿಂಗಳಲ್ಲಿ ಈ ಕಟಕ ರಾಶಿಯವರಿಗೆ ಪರಿಹಾರ ಅಂತ ಬಂದ್ರೆ ನೋಡಿ, ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡತಕ್ಕಂಥದ್ದು ಬಹಳ ಒಳ್ಳೆ ಅನುಕೂಲತೆಗಳು ನಿಮಗೆ ಸಿಗುತ್ತೆ. ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನ ಪಠಣ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದ್ಭುತವಾಗಿರತಕ್ಕಂತಹ ಫಲಗಳು ಸಿಗುತ್ತೆ. ಸಂಕಷ್ಟದಲ್ಲಿದ್ದವರಿಗೆ, ಕಷ್ಟ ಕಾಲದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯವನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ ನಿಮಗೆ ಆ ಪುಣ್ಯದ ಫಲ ಪ್ರಾಪ್ತಿ ಆಗುತ್ತೆ. ದೈವ ಕೃಪೆ ಪ್ರಾಪ್ತಿ ಆಗುತ್ತೆ. ದೈವ ಕೃಪೆ ಒಂದಿತ್ತು ಅಂತಂದ್ರೆ ಎಂತ ಸಂದಿಗ್ಧ ಸನ್ನಿವೇಶಗಳಿದ್ರು ಕೂಡ, ಕಷ್ಟ ಕಾಲದಲ್ಲಿದ್ರು ಕೂಡ ಭಗವಂತ ನಮಗೆ ಕೈ ಹಿಡಿತಾನೆ ಅನ್ನುವಂತ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆತ್ಮವಿಶ್ವಾಸ ಇತ್ತು ಅಂತಂದ್ರೆ ಎಂತ ಕೆಲಸಗಳಿದ್ರು ಕೂಡ ನಾವು ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.